5 ನಿಮಿಷ 5 ನಿಮಿಷ 5 ನಿಮಿಷ ಬಾಬಿನ ಕೇಸ್ ಬೇರೆ ಕೊಡಿ. ನೋಡ್ಕೊಳ್ಳಿ, ನೀವು 4 ಜನಕ್ಕೆ ಏನು ಮಾಡ್ಬೇಕು ಗೊತ್ತಿಲ್ಲ. ಒಂದು ಕಡೆ ಕೂತ್ಕೊಂಡ್ರೆ ಸುಮ್ಮನೆ ಇರೋದೇ ಇಲ್ಲ ಬಾಯಿ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ನೋಡಿ ಮ್ಯಾಮ್ ನೋಡಿ ನೋಡಿಕೊಡಿ. ಇದು ಅಟ್ಯಾಚ್ ಮಾಡಿದ್ದೀನಿ ಅಲ್ವಾ? ಅಟ್ಯಾಚ್ ಮಾಡಾದ್ಮೇಲೆ ಹಿಂಗೆ ಉಲ್ಟಾ ಮಾಡ್ಕೋಬೇಕು ಕಂಪ್ಲೀಟು. ಅರ್ಧ ಅರ್ಧ ಮಾಡಬಾರ್ದು. ನೋಡಲ್ಲಿ ಒಳ್ಳೆಯದು ನೋಡ್ಕೊಪ್ಪ, ಹಿಂಗಿರಬೇಕು. ಅರ್ಥ ಆಯ್ತಾ? ಆಮೇಲೆ ಇದು ಲೈನಿಂಗ್ ಸೈಡಿಂದ ಹೊಲಿಗೆ ಹಾಕ್ಕೊಡಿ, ಇಲ್ಲ ಈ ಸೈಡಿಂದ ಹೊಲಿಗೆ ಹಾಕ್ಕೊಡಿ, ಯಾವುದಾದ್ರೂ ಸರಿ. ಆದರೆ ಕಂಪ್ಲೀಟ್ ಮಡ್ಚಿರ್ಬೇಕು. ಈಗ ಹೇಳ್ಕೊಡ್ತಾ ಇರ್ತೀನಿ, ಆದರೆ ಹಾಕ್ಕೊಂಡು ಬರೋದು ಹಿಂಗೆ ಮಾಡಿಕೊಂಡು. ಅದಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ, ಕಂಪ್ಲೀಟ್ ಮಡಿಸ್ಬಿಟ್ಟು ಹಿಂಗೆ ಇಲ್ಲಿ ಕೂತ್ಕೊಂಡು ಇಟ್ಕೊಂಡು ಮ್ಯಾಮ್ ಹೊಡಿತಾರಲ್ಲ ಅದು ಹಿಡಿ ಹಿಡ್ಕೊಂಡು ನೀಟಾಗಿ ಕಾಣ್ತೈತಾ? ಹಂಗೆ ಹಿಡ್ಕೊಂಡು ನೀಟಾಗಿ ಏನು ಮ್ಯಾಮ್ ಸ್ಟಿಚ್ ಮಾಡ್ತಾರಲ್ಲ ಅದು ಹಿಡ್ಕೋಬೇಕು ನೀಟಾಗಿ. ಏನು ಬೇಡ, ಇವು ನಾನು ಬ್ಲೌಸಲ್ಲಿ ತಿಳಿದಿರ್ಕೋ ಬೇಡ ಬೇಡ, ನೀನು ಹೊಲ್ಕೊಡ್ತೀಯಾ? ಆಯ್ತು ಕೊಡು, ಅದು ಕೊಡ್ತಾನೆ. ಈಗ ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡಿಬಿಡ್ಬೇಕು. ಆಯಿತು, ಆಗೋಯ್ತು. ಊಟ ಕೇಕ್ ನೋಡ್ತೀಯಾ? ಹ್ಞೂ ನೋಡು, ಅಲ್ಲಿ ಕೂತ್ಕೊಂಡು ನೋಡು. ಎಕ್ಸ್ಟ್ರಾ ಸಿಕ್ತಲ್ವಾ? ಸೇಮ್ ಈ ತೋಳು ಅಷ್ಟೇ. ನಾನು ಏನು ಮಾಡ್ತಾ ಇದ್ದೀನಿ ಅದೇ ನೀವು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀರ. ಕಟಿಂಗ್ ಗೊತ್ತಾಯ್ತಾ ಎಲ್ಲರಿಗೂ? ಫ್ರಂಟು ಬ್ಯಾಕು ಎರಡೂ ಗೊತ್ತಾಯ್ತಾ? ಕನ್ಫ್ಯೂಷನ್ ಇಲ್ವಾ ಇವಾಗ? ಯಾರು ಅಳತೆ ಬಂದರೂ ಹಿಂಭಾಗದ್ದು ರೆಡಿ ಎಷ್ಟಿರುತ್ತೆ ಪ್ಲಸ್ ಎಷ್ಟು ತಗೋತೀರಾ? ಹಿಂಭಾಗಕ್ಕೆ ಹಿಂಭಾಗ ಒಂದು ಲೈನಿಂಗ್ ಇದ್ದರೆ ಏನು ಮಾಡಬೇಕು? 1 ಇಂಚ್ ತಗೊಂಡು ಈ ಥರ ಅಟ್ಯಾಚ್ ಮಾಡಿಕೊಂಡು ಕೆಳಗಡೆ ಫಸ್ಟು ಉಲ್ಟಾ ಮಾಡಿಬಿಡಬೇಕು. ಒಂದೇನೆ ಬರ್ತಾರೆ.
ನೋಡಿ, ಇದು ಲೈನಿಂಗು ಅಲ್ವಾ? ಇದ್ರ ಮೇಲೆ ಲೈನಿಂಗ್ ಕಡೆದೇ ಇರಬೇಕು. ಎರಡೂ ಲೈನಿಂಗ್ ಕಡೆನೇ, ಇದು ಲೈನಿಂಗ್ ಇದ್ದರೆ ಇದು ಲೈನಿಂಗ್ ಇರಬೇಕು. ಹಿಂಗೆ ಇರಬಾರ್ದು. ಒಂದು ಲೈನಿಂಗು, ಒಂದು ಮಾಮೂಲಿ ಬಟ್ಟೆ. ಇದು ತಪ್ಪಿದು. ಫ್ರಂಟ್ ಶೇಪ್ ಕೊಡೋಕ್ಕೆ ಆಲ್ವೇಸು ಇದೇ ಥರ ಇರಬೇಕು. ಲೈನಿಂಗ್ ಇದ್ದರೆ ಆಪೋಸಿಟ್ ಲೈನಿಂಗೇ ಇರಬೇಕು. ಇಲ್ಲ ಈ ಸೀದಾ ಮಾಮೂಲಿ ಒರ್ಜಿನಲ್ ಬಟ್ಟೆ ಇದ್ದರೆ ಒರ್ಜಿನಲ್ ಬಟ್ಟೆನೇ ಇರಬೇಕು. ಇದೇ ಥರ ಇರಬೇಕು. ಏನಕ್ಕೆ ಅಂದರೆ ನಾವು ಮುಂಭಾಗದ್ದು ಶೇಪ್ ಕೊಡ್ತೀವಿ ಗೊತ್ತಾ, ತೋಳ್ದು ಫ್ರಂಟ್ ಐ ಮಾಡ್ತೀವಿ ಅಲ್ವಾ, ಫ್ರಂಟ್ ಐ, ಅದಕ್ಕೆ. ಈ ಸೆಂಟರ್ ನಮಗೆ ಗೊತ್ತಾಯಿತು ಅಟ್ಯಾಚ್ ಮಾಡೋಕ್ಕೆ. ತೋಳು ರೆಡಿ ಆಯಿತು. ಇದು ಹುಕ್ಸ್ ಪಟ್ಟಿದು, ಇದು ದಾರಕ್ಕೆ ಹುಕ್ಸ್ದು, ಇದು ದಾರ. ಇವಾಗ ಮುಂಭಾಗ ಸೊಂಟದ ಪಟ್ಟಿ ತೋರಿಸ್ತೀನಿ ಫಸ್ಟು, ಆಮೇಲೆ ಫ್ರಂಟು. ಇದು ನಮಗೆ ಎರಡು ಪೀಸು, ಇದು ಒಂದು ಪೀಸ್ ಬರುತ್ತೆ. ಇದು ನೋಡ್ಕೊಳ್ಳಿ. ಫಸ್ಟು ನಾನೇನು ಮಾಡ್ತಾಯಿದ್ದೀನಿ, 4 ಇಂಚು ಇಡ್ತಾಯಿದ್ದೀನಿ ಈ ಸೈಡು. ಇದು 4 ಇಂಚು ನಮಗೆ, ಇದು 3 ಈ ಕಡೆ ಬಂತು. ಆಯಿತಾ? ಈಗ ಹಿಂಗೆ ಮಡ್ಚಿನಿ, ಕಂಪ್ಲೀಟು ಹಿಂಗೆ ಮಡ್ಚಿಬಿಟ್ಟು ಫಸ್ಟು ನಾನು ಎಷ್ಟು ಇಂಚಿದು ಇಟ್ಟಿದ್ದು ಈ ಸೈಡು? 4 ಇಂಚು. 4. ಆಯಿತಾ? ಇವಾಗ ಲೈನಿಂಗ್ ಕೆಳಗಡೆ ಹೋಗಬೇಕು ನಮಗೆ. ಇದು ಒಂದು ಸೈಡ್ದು ರೆಡಿ ಆಯಿತು ನಮಗೆ ಬಟ್ಟೆ. ಈ ಸೈಡ್ದು ರೆಡಿ ಮಾಡಬೇಕು, ಲೆಫ್ಟ್ ಸೈಡು ರೈಟ್ ಸೈಡು. ಇವಾಗ ಏನು ಮಾಡ್ಬೇಕು ಹೇಳಿ, ನೋಡಿ ಈ ಥರ 3 ಇಂಚಿದು ಫಸ್ಟ್ ಕೊಡಬೇಕು. ಆ ಬಟ್ಟೆಗೆ ನಾನೇನು ಮಾಡಿದೆ, 4, ಈಗ 3 ಇಂಚು. ಅಂದರೆ ಹಿಂಗೆ ಇಟ್ಕೋಬೇಕು. ನೋಡಿ, ಇದು ಮೇಲೆ ಬಂದಿದೆ. ನಾನು ಇದು ಅಟ್ಯಾಚ್ ಮಾಡ್ತೀನಿ. ಅಟ್ಯಾಚ್ ಮಾಡಿಬಿಟ್ಟು ಹಿಂಗೆ ಮಡಚಿದ್ರೆ ಇದು ನಮಗೆ ಮೇಲೆ ಬರುತ್ತೆ. ಇದಾದ ತಕ್ಷಣ ಇದು ನೋಡಿಬಿಟ್ಟೆ ಮಾಡಬೇಕು. ಈ ಥರ ನೋಡ್ಬಿಟ್ಟು ಮಾಡಿದ್ರೆ ನಿಮಗೆ ಸೊಂಟದ ಪಟ್ಟಿ ಉಲ್ಟಾ ಪಲ್ಟಾ ಆಗೋದೇ ಇಲ್ಲ. ಎಷ್ಟು ಈಸಿ ಅಲ್ವಾ ಬ್ಲೌಸು ಸ್ಟಿಚಿಂಗು? ಪ್ಲ್ಯಾನಿಂಗಿಂದ ಈ ಥರ ಹೊಲಿದ್ರೆ ಯಾಕೆ ಅರ್ಜೆಂಟ್ ಹೊಲಿತೀರಾ? ಒಂದು ದಿವಸ ಪೂರ್ತಿ ಬೆಳಿಗ್ಗೆ ಕಟ್ ಮಾಡಿ ಇಟ್ಬಿಡಬೇಕು. ಇಲ್ಲ ನೈಟು ನೀಟಾಗಿ ಕೂತ್ಕೊಂಡು ಕಟ್ ಮಾಡಿ ಇಟ್ಬಿಡಬೇಕು. ನೋಡಿ, ಇದು ಲೆಫ್ಟು, ಇದು ರೈಟು. ಅರ್ಥ ಆಯ್ತಾ? ಬ್ಲೌಸ್ ಇದು ತೋಳಾದಮೇಲೆ ನಮಗೆ ಸೊಂಟದ ಪಟ್ಟಿನೂ ರೆಡಿ ಆಯಿತು. ಈಗ ಫ್ರಂಟು ಮುಂಭಾಗ ಟೂ ಅವರ್ ಬೇಕು. ಇದು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಹೆಮ್ಮಿಂಗ್ ಪಟ್ಟಿ, ಪೈಪಿಂಗ್ ಗಿಪಿಂಗ್ ಏನೂ ಕೊಡ್ತಾಯಿಲ್ಲ. ಇಲ್ಲಿ ಗೋಲ್ಡ್ ಕಲರ್ದು ಲೇಸ್ ಕೊಡ್ತೀವಿ.
ಅದಕ್ಕೆ ಏನು ಮಾಡ್ತೀನಿ ನೋಡಿ, ನಾನು ಇದು ಒಂದು ಇಷ್ಟು ಫಸ್ಟ್ ಕೆಲಸ ಫ್ರಂಟ್ ಮಾಡುವಾಗ ಈ ಕೆಲಸ ಮೇನ್ ನಮಗೆ. ಇದು ಸೀದಾ ಇದೆ, ಇದು ಸೀದಾ ಇದೆ, ಇದ್ರ ಮೇಲೆ ಲೈನಿಂಗ್ ಇದೆ, ಇದ್ರ ಮೇಲೆ ಲೈನಿಂಗ್ ಇದೆ. ಫಸ್ಟ್ ಕೆಲಸ ಇದು. ಹೊಲಿತಾ ಇರೋದು ಸ್ಟಿಚಿಂಗ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತಾಯಿದ್ದ ನೋಡಿ. 1/4 ಇಂಚು ಬಂತಾ? ನಿಮ್ಮ ಥರ ಆ ಕಡೆ ಈ ಕಡೆ ಆಗಿಲ್ವಾ? ಇದಾಯಿತು. ಬೇರೆ ಬಾಬಿನ್ ಕೊಡಿ, ನನಗೆ ಬಾಬಿನ್ ಕೇಸ್ ಕೊಡಿ ಬೇರೆದು. ಇಲ್ಲ, ಈ ಸ್ಟಿಚಿಂಗ್ ನನಗೆ ಇಷ್ಟ ಆಗ್ತಾಯಿದೆ ಅದಕ್ಕೆ. ಇದಾಯಿತು ನೋಡಿ. ಮತ್ತೆ ಇದು ಉಲ್ಟಾ ಮಾಡಿಬಿಟ್ಟು ಹೊಲಿಗೆ ಹಾಕ್ತಾಯಿದ್ದೀನಿ. ನೋಡಿದ್ರೆ ಇದು ಕತ್ ರೆಡಿ ಮಾಡ್ತಾ ಇರೋದು, ಇದು ನೆಕ್ ರೆಡಿ ಮಾಡ್ತಾ ಇರೋದು ಮುಂಭಾಗದ್ದು. ನಾನು ಎಷ್ಟು ಲೇಟಾಗಿ ಹೊಲಿತಾ ಇದ್ದರೆ ನೀವು ಇನ್ನು ಎಷ್ಟು ಲೇಟಾಗಿ ಹೊಲಿಬೇಕು. ಇದು ನೆಕ್ ಮಾಡುವಾಗ ತುಂಬ ಲೇಟಾಗಿ ನೀಟಾಗಿ ಫಿನಿಶಿಂಗ್ ಕೊಡಬೇಕು. ಆಯಿತಾ? ನೆಕ್ ರೆಡಿ ಆಯಿತು ನಮಗೆ. ಬ್ಲೌಸ್ ಇವಾಗ ಮಾಮೂಲಿ ಹೋಗಲಿಲ್ಲ. ಅಲ್ಲಿ ನನ್ನ ಡಬ್ಬದಲ್ಲಿ ಪಿಂಕ್ ಕಲರ್ ನನ್ನ ದೊಡ್ಡ ಬ್ಯಾಗಲ್ಲಿ ಇತ್ತು. ಆ ಡಬ್ಬದಲ್ಲಿ ಚಿಕ್ಕ ಡಬ್ಬ ಇದೆ, ಥ್ರೆಡ್ ಡಬ್ಬ ಅದರೊಳಗಡೆ ಇದೆ. ಅದೆಲ್ಲ ಕಟಿಂಗ್ದು, ಅದೆಲ್ಲ ಇನ್ನೊಂದು, ಅದೆಲ್ಲ ಇನ್ನೊಂದು ಡಬ್ಬ. ಇದೆಷ್ಟು ರಾಶಿ ಎಲ್ಲ ಕಟಿಂಗ್. ಥ್ರೆಡ್ ಚೇಂಜ್ ಮಾಡಬೇಕು. ನೋಡಿ, ಇದು ಸೆಂಟರ್ ಡಾಟ್. ಇದು ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡಿರ್ತೀವಿ ಅಲ್ವಾ? ಹಿಂಗೆ ಹಿಡ್ಕೊಂಡು ಇದು 1 ಇಂಚ್ ಐತಲ್ಲ ಮಾರ್ಕಿಂಗು, ಅಲ್ಲೇ ಸ್ಟಿಚ್ ಮಾಡ್ಬೋದು. ನೋಡಿ ಈ ಹೊಲಿಗೆ ನೋಡಿ ಹೆಂಗೆ ಬಂತು ಇವಾಗ. ಆ ಹೊಲಿಗೆ ಈ ಥರ ಇತ್ತಾ, ಇಲ್ಲೇ ಐತಲ್ಲ, ಅದು ಲೂಸ್ ಇದೆ ಬಾಬಿನ್ ಕೇಸು. ಗೊತ್ತಾಗ್ಬಿಡುತ್ತೆ ನಮಗೆ ಸ್ಟಿಚ್ಚಲ್ಲಿ. ಆಯಿತಾ? ಇದು ಮಾಡಿಸಿದ್ದೀನಿ ಅಲ್ವಾ? ನೆಕ್ಸ್ಟು ಇದು ಅರ್ಧ ಅರ್ಧ ಮಾಡಿಕೊಂಡು
ಡಾಟ್ಸ್ ಮಾತ್ರ ಮಾಡಿರೋದಲ್ವ ನೀವೆಲ್ಲ, ಹುಕ್ಸ್ ಪಟ್ಟಿ ಏನೂ ಕೊಟ್ಟಿಲ್ಲ. ನಿಮಗೆ ಹೇಳ್ಕೊಟ್ಟಿರೋದು ನಾನು ಬರೀ ಅಟ್ಯಾಚ್ ಮಾಡೋದು. ಇದು ಸೊಂಟದ ಪಟ್ಟಿ ಇದು ರೆಡಿ ಆಯಿತು ನೋಡಿ. ಈ ಥರ ಕಪ್ಸು ಹಿಂಗೆ ಬರಬೇಕು, ಹಿಂಗೆ ಇಟ್ಟರೆ ನಮಗೆ ಈ ಥರ ಶೇಪಲ್ಲಿ ಬರಬೇಕು. ಇದು ಮೇನು ಇದು 1 ಇಂಚ್ ಐತೆ ನೋಡಿ. ಇದು ನೀವು ಕಡಿಮೆ ಮಾಡಿಬಿಟ್ರೆ ಈ ಶೇಪ್ ಬರಲ್ಲ ನಮಗೆ ಫಿನಿಶಿಂಗ್. ಇದೇ ಮೇನು ಸೊಂಟದ ಪಟ್ಟಿ ನೋಡಿ. ಇದು ಸೊಂಟದ ಪಟ್ಟಿ. ಫಸ್ಟು ಈ 2 ಇಂಚ್ ತಗೊಂಡು ಎರಡು ಬಟ್ಟೆ ಹಿಂಗೆ ಇಟ್ಕೋಬೇಕು. ಇದು ನೋಡ್ಕೊಳ್ಳಿ. ಫಸ್ಟು ದೋಸೆ ಥರ ಅಂತ ಅವ್ರು ಯಾರೋ ಹೇಳ್ತಾ ಇದ್ರು ಅವತ್ತು, ಮಸಾಲೆ ದೋಸೆ ಥರ ಮಾಡಬೇಕು ಅಂತ. ನೋಡಿ ಇದು 2, ಇದು 1. ಫಸ್ಟು ನೀವು 3 ಬಟ್ಟೆ ಈ ಥರ ಅಟ್ಯಾಚ್ ಮಾಡಿದಲ್ವಾ, ಇವಾಗ 2 ಬಟ್ಟೆ ಮಾತ್ರ ಈ ಥರ ಅಟ್ಯಾಚ್ ಮಾಡಬೇಕು. ಆಯಿತಾ? ಈಗ 1 ಮಿಕ್ಕಿರುತ್ತೆ ನಮಗೆ. ಇದೆಲ್ಲ ನೋಡಿ ಇದೇ ಥರ ಸುತ್ತೀರಾ ಮಸಾಲೆ ದೋಸೆ. ನಮ್ಗೆ ಇನ್ನೊಂದು ಸತಿ ದೋಸೆನಾ? ಇದು 2 ಮಾತ್ರ ಅಟ್ಯಾಚ್ ಮಾಡಿರೋದು, ಒಂದೇ ಅಟ್ಯಾಚ್ ಆಗಿದೆ ನೋಡಿ ಇಲ್ಲಿ. ಹಿಂಗಿತ್ತು. ಇದು 2, ಇದು 1. ಇಲ್ಲ 1 ಆದರೂ ಸರಿ, ಈ ಕಡೆ 2 ಆದರೂ ಸರಿ, ಒಟ್ಟಿನಲ್ಲಿ ಈ ಥರ ಇರಬೇಕು ಅಟ್ಯಾಚ್ ಮಾಡುವಾಗ. ಫಸ್ಟು ಅಟ್ಯಾಚ್ ಮಾಡಿಕೊಂಡೆ. ಅಟ್ಯಾಚ್ ಮಾಡಾದಮೇಲೆ ಇದಿರುತ್ತಲ್ಲ ಹಿಂಗೆ ಕಂಪ್ಲೀಟ್ ಈ ಬಟ್ಟೆ ಒಳಗಡೆ ನಾವು ಮಡ್ತಿರ್ತೀವಿ ಅಲ್ವಾ, ಅದು ಇಲ್ಲಿಗೆ ಟಚ್ ಆಗಬಾರ್ದು ಸ್ಟಿಚಿಂಗ್ ಮಾಡುವಾಗ. ಅದ್ರ ಮೇಲೆ ಹೊಲಿಗೆ ಬಂದ್ಬಿಡುತ್ತೆ. ಇದೇನು ನನ್ನ ಕನ್ನಡ ಬರಲ್ಲ, ಆದರೆ ಕನ್ನಡ ಮಾತಾಡ್ತೀನಿ. ಸ್ಟಾರ್ಟಿಂಗು ಲಾಸ್ಟಲ್ಲಿ ಎಲ್ಲ ನಾನು ಆದಷ್ಟು ಲಾಕ್ ಮಾಡ್ತಾಯಿದ್ದೀನಿ. ಅದು ಏನಂದರೆ ನಾವು ನೆಕ್ಸ್ಟ್ ಏನಾದರೂ ಮಾಡಿದ್ರೆ, ಇದು ನೋಡಿ ಇದು ಇಲ್ಲಿ ಮಾಡೇ ಇಲ್ಲ ಅಂದರೆ ಬಿಟ್ಟಿದ್ದೀನಿ, ಹಿಂದಕ್ಕೆ ಇಲ್ಲಿ ಮಾಡಿದ್ದೀನಿ. ಉಲ್ಟಾ ಮಾಡಿದ್ರೆ ಇದು ಬಿಚ್ಕೊಳ್ಳೋ ಚಾನ್ಸಸ್ ಇದೆ, ಇದಿಲ್ಲ. ಇದು ಹೊಲಿಗೆ ಗೊತ್ತಾಯ್ತಾ ಇವಾಗ ಯಾವ ಥರ ಅಂತ ಹೇಳಿ. ಇವಾಗ ಎಲ್ಲ ಬ್ಲೌಸಲ್ಲಿ ಹೀಗೆ ಬರ್ತಾ ಇರೋದು ಗೊತ್ತಾಯ್ತಾ? ಏನಕ್ಕೆ ದೋಸೆ ಮಾಡಿದಂತ ಥರ ಲೇಯರ್ ಬಿಟ್ಕೊಳುತ್ತೆ ಅಂತ ರೆಡ್ ಇದು ನಮಗೆ ಯಾವ ಸೈಡ್ದು? ಲೆಫ್ಟ್ ಸೈಡ್. ಇದು ಲೆಫ್ಟ್ ಸೈಡಲ್ಲಿ ನಮಗೆ ಹುಕ್ಸ್ ಬರುತ್ತೆ, ಇಲ್ಲ ದಾರ ಬರುತ್ತೆ? ಇವಾಗ ಇದು ತೋರಿಸ್ತೀನಿ ನೆಕ್ಸ್ಟು. ಇರಲಿ ಬ್ಯಾಲೆನ್ಸ್ ಇದೆ ನೋಡಿ. ಇದು ಯಾವ ಬಟ್ಟೆ ಇದು ನಾವು
ಕಟ್ ಮಾಡಿರೋದು ಲೈನಿಂಗು ಅಲ್ಲಿಂದ ಬಂದು ಸಿಕ್ಕಿರೋದು ನಮಗೆ ನೆಕ್ಕಲ್ಲಿ. ಇದು ವೇಸ್ಟ್ ಮಾಡಬಾರ್ದು ನಮಗೆ. ಹುಕ್ಸ್ ಪಟ್ಟಿಗೆ ಇದೇ ಯೂಸ್ ಆಗುತ್ತೆ. ಇದು ಲೆಫ್ಟ್ ನಮಗೆ ಅಲ್ವಾ, ಹಿಂಗೆ ಹಿಡ್ಕೊಂಡೇ ನೋಡಬೇಕು. ಇದು ಲೆಫ್ಟ್ ಸೈಡ್ಗೆ 4 ಇಂಚ್ ಅಗಲ ಇರಬೇಕು ಬಟ್ಟೆ. 4 ಇಂಚ್ ಇದೆ ಅಲ್ವಾ ಇದು. ರೈಟ್ ಸೈಡು ಇದು ಒಂದು ರೈಟ್ ಸೈಡ್ ಬರುತ್ತೆ. ರೈಟ್ ಸೈಡ್ಗೆ 2 ಇಂಚ್ ಅಗಲ ಇರಬೇಕು ಬಟ್ಟೆ. ಇದು ಉದ್ದ ಸೇಮ್ ಬರುತ್ತೆ. ಇದು ಇಟ್ಕೋತೀನಿ, ಒಂದೊಂದೇ ತೋರಿಸ್ತೀನಿ. ಇಷ್ಟು ಅರ್ಥ ಆಯ್ತಪ್ಪ? ಸೊಂಟದ ಪಟ್ಟಿ ಯಾವ ಥರ ಹೊಲಿಬೇಕು ಅಂತ ಅರ್ಥ ಆಯ್ತಾ? ಬುವಾ ಟಿಫನ್ ಹಚ್ಚಿಕ ರೈಟ್ ಸೈಡು 2 32 ಲೆಫ್ಟು 4 ಇಂಚ್ ಅಗಲ. ಉದ್ದ ಏನಿರುತ್ತೆ ಅದು. மத்தியானமா பூ ஆயிடுச்சா? சரிக்கா சரிக்கா. அப்புறம் அப்படியா? சரி பார்க்குறேக்கா சாயந்தரம் வாங்க. அதுக்கு நான் சாயந்தரம் போகலாம். நான் கிளாஸ்லாம் வந்த உடனே வேணுமா இல்லை இவங்க கூட வந்துட்டா கார்லாம் நீங்கள் எவ்வளோ மணிக்கு வரீங்க சொன்னோமோ அவ்வளோ சீக்கிரம் நான் கிளாஸ்லாம் கேட்டு सोने पर फोन பண்ணுவாக்கா. சரி उनकी भी बच्ची एप्लीकेशन डाली थी, देखो गए थे ना एप्लीकेशन वो सभी बाद में नहीं आते घर को बोला नहीं। होना हम ना मुबशिरा उनका 10th का मार्क्स कार्ड कंपलसरी होना। ಚೂಡಿದಾರ್ ಈಸಿನಾ ಬ್ಲೌಸ್ ಈಸಿ? ಕಲಿಯೋ ತನಕ ಎಲ್ಲ ಕಷ್ಟ ಮೇಡಮ್, ಕಲ್ತ ಮೇಲೆ ಈಸಿ. ಇನ್ನೂ ಪೆಟ್ಟಿಕೋಟ್ ಇನ್ನೂ ಈಸಿ. ಇಷ್ಟೇ ಲಾಸ್ಟ್ ಈಗ ಪೆಟ್ಟಿಕೋಟ್ ಯಾರು ಹೊಲಿತಾ ಇದ್ದಾರೆ ಅಲ್ವಾ? 150 ರೂಪಾಯಿ ಕೊಟ್ಟರೆ ಸಿಗುತ್ತೆ. ಬಟ್ಟೆಗೆ ಅಷ್ಟೇ ದುಡ್ಡು ಕೊಡಬೇಕು, 150 ರೂಪಾಯಿನೇ ಕೊಡಬೇಕು. 80 ಅವ್ರಿಗೆ ಆಗಲ್ವಲ್ಲ, 8 ಪೀಸಿಂದ ಅಗಲ ಸಿಗಲ್ವಲ್ಲ, ಅದಕ್ಕೆ 2.25 ಮೀಟ್ರ್ ಬೇಕು ಪೆಟ್ಟಿಕೋಟ್. 80 200 ರೂಪಾಯಿ ಬೇಕಾಗುತ್ತೆ. ಅದೇ ಅದಕ್ಕೆ ಯಾರು ಹೊಲಿಸಲ್ಲ ಇವಾಗ. ನೋಡಿ ಸೇಮ್ ಮಾಮೂಲಿ ಫಸ್ಟು ಸೆಂಟರು 1 ಇಂಚಿದು அக்கா நீங்கள் வந்துட்டேன், நானும் நீங்களும் 2 மணி போகலாம். அப்படியாக்கா? சரி சரி ಮೇಡಮ್. ಇವಾಗ ನೋಡ್ಕೊಳ್ಳಿ, ಮತ್ತೆ 2 ಬಟ್ಟೆ ಸೇರಿಸ್ಬೇಕು, 3 ಬಟ್ಟೆ ಸೇರಿಸ್ಬಾರ್ದು. ಹಿಂಗಿರಬೇಕು. 4 ಇಂಚು ಇಲ್ಲಿ ಹತ್ರ ಬರುತ್ತೆ ನಮಗೆ. 2 ಬಟ್ಟೆ ಮಾತ್ರ ಸೇರಿಸ್ಬೇಕು.
ಒಂದು ಬಟ್ಟೆ 2 ಬಟ್ಟೆ ಮಾತ್ರ ಅಟ್ಯಾಚ್ ಮಾಡಿರೋದು. ಇದು ಒಂದು ಬಟ್ಟೆ ಇರುತ್ತೆ ನಮಗೆ. ಮತ್ತೆ ಸೇಮು ಈ ಥರ. ಅರ್ಥ ಆಯ್ತಾ ಇವಾಗ? ಈಗ ಇದ್ರ ಮೇಲೆ ಇನ್ನೊಂದು ಹೊಲಿಗೆ. ಒಂದೊಂದು ಸತಿ ನಾವು ಈ ಥರ ಹೊಲಿಸಿರೋ ಬ್ಲೌಸಸ್ಸು ಇಲ್ಲಿ ಬಿಟ್ಕೊಂಡಿರುತ್ತೆ ಅಲ್ವಾ, ಬಿಟ್ಕೊಂಡಿರೋ ಚಾನ್ಸಸ್ ಫಸ್ಟ್. ಅದಕ್ಕೆ ಇನ್ನೊಂದು ಹೊಲಿಗೆ ಇದ್ರ ಮೇಲೆ ಒಂದು ಕೊಡಿ. ಎಲ್ಲ ಬ್ಲೌಸ್ಗೂ ಕೊಡ್ಬೋದು ಈ ಥರ. ಅವು ರಶ್ಮಿ ಸಭೆ ಮಾಡಿಸ್ಕೊಳ್ತಾರೆ. ಹೊರಗಡೆ ಮಾಡಿಸೋದು ಅವ್ರ ಹತ್ರನೇ ಮಾಡಿಸಿದ್ರೆ ಬೇಗ ಆಗುತ್ತೆ. ನೋಡಿ ಕಣಪ್ಪ, ಇದು ಲೆಫ್ಟು, ಇದು ರೈಟು. ಅಂದರೆ ಇದು ಲೆಫ್ಟು, ಇದು ರೈಟ್. ರೈಟ್ ಸೈಡ್ ನಮ್ಗೆ ಏನು ಬರುತ್ತೆ? ಲೆಫ್ಟ್ ಸೈಡು ದಾರ. ಈಗ ರೈಟ್ ಸೈಡ್ ಇದು ನೋಡಿ, ಇದು ಎರಡು ಈಕ್ವಲ್ ಇರಬೇಕು. ನೋಡಿ, ಇದು 2 ಇಂಚ್ ಇದೆ. 2 ಇಂಚ್ ಬಟ್ಟೆ ಹಿಂಗೆ ಕಂಪ್ಲೀಟ್ ಮಡಚಿಬಿಟ್ಟು ಹುಕ್ಸ್ ಪಟ್ಟಿದು ನೋಡ್ಕೊಳ್ಳಿ. ಇದು ಹುಕ್ಸ್ ಪಟ್ಟಿದು ದಾರದ್ದು ಸಪ್ರೇಟ್ ಇರುತ್ತೆ ಸ್ಟಿಚಿಂಗ್. ಇದು 2 ಇಂಚು ಅಟ್ಯಾಚ್ ಮಾಡಿದ್ದೀನಿ. ಹಿಂಗೆ ಮಾಡಿಬಿಟ್ಟು ಇದ್ರ ಮೇಲೆ ಒಂದು ಹೊಲಿಗೆ. ಹಿಂಗೆ ಮಡಚಿಬಿಟ್ಟು ಒಳಕ್ಕೆ ಒರೆಸ್ಕೊಡ್ಬೇಕು. ಇಲ್ಲ ನೋಡಲಿ, ಆ ಕಡೆ ಕೂತಿದ್ದಾರಲ್ಲ ಅದು. ಕೊಡಿ ನೋಡಲಿ. ಹೋದ್ರು ಕರೆದ್ರು ನೋಡಿ, ಇದು ಹುಕ್ಸ್ ದಾರದ್ದಿದ್ದು 4 ಇಂಚ್ ಅಗಲ ಇರುತ್ತೆ. ಇದು ಹಿಂಗೆ ಮಡಚಿಬಿಟ್ಟು ಅಟ್ಯಾಚ್ ಮಾಡಬೇಕು. ಸೌಂಡ್ ಕಮ್ಮಿ. ಡೋರ್ ಹಾಕ್ಬಿಡಿ. ಇದು ನೋಡಿ ಕಣಪ್ಪ, ಹೋಲ್ಡಿಂಗು ಅಟ್ಯಾಚ್ ಮಾಡಿದ್ದೀನಿ. ಅದು ನಾನು ಏನು ಮಾಡಿದೆ ಅಂದರೆ ಇದ್ರ ಮೇಲೆ ಒಂದು ಹೊಲಿಗೆ ಹಾಕಿದೆ. ಹಿಂಗೆ ಮಾಡಬಾರ್ದು, ಈ ಥರ ಬರಬೇಕು. ಕೊಟ್ಟಿರೋ ಪಟ್ಟಿ ಮೇಲೆ ಹೊಲಿಗೆ ಬರಬೇಕು ಹುಕ್ಸ್ಗೆ. ಆಮೇಲೆ ಕಂಪ್ಲೀಟ್ ಹಿಂಗೆ ಮಡಚಿಬಿಟ್ಟಿದ್ದೀನಿ. ದಾರಕ್ಕೆ ಹಿಂಗೆ ಮಡಚಲ್ಲ. ಫಸ್ಟು ಇದು ಹಿಂಗೆ ಮಡಚಿಬಿಟ್ಟು ಅರ್ಧ, ಫುಲ್ ಫೋಲ್ಡ್ ಮಾಡಲ್ಲ, ಹಾಫ್ ಫೋಲ್ಡು ದಾರಕ್ಕೆ ದಾರ ಹಾಕ್ತೀನಿ.
ಗೊತ್ತಾಯ್ತಪ್ಪ ಇದು ನಿಮಗೆ? 2 ಬ್ಲೌಸ್ ಹೊಲಿದ್ರೆ 3ನೇ ಬ್ಲೌಸ್ ಗೊತ್ತಾಗುತ್ತೆ, ಇಲ್ಲಿವರೆಗೂ ಗೊತ್ತಾಗಲ್ಲ. 1/4 ಇಂಚು ಬಿಟ್ಬಿಟ್ಟು ಇನ್ನೊಂದು ಹೊಲಿಗೆ. ಫ್ರಂಟು ರೆಡಿ ಆಯಿತು, ತೋಳು ರೆಡಿ ಆಯಿತು. ಇದೆಲ್ಲ ಚೆಕ್ ಮಾಡಬೇಕು, ಇದು ಈಕ್ವಲ್ ಐತಾ, ಇದು ಈಕ್ವಲ್ ಐತಾ. ಬುಕ್ಸ್ ಕೊಡುವಾಗ ಒಂದೊಂದು ಸತಿ ಉದ್ದ ಬಂದುಬಿಡುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಇಲ್ಲ ಮೇಲೆ ಕಟ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲಿ ಯಾವುದು ಉದ್ದ ಬಂದಿರೋದೆ ಅದು ಈ ಡಾಟ್ಸ್ ಹತ್ರ ಒಂದು ಸ್ವಲ್ಪ ಹಿಡಿದ್ಬಿಡಬೇಕು. ಫ್ರಂಟು ಬ್ಯಾಕು. ಇವಾಗ ಬ್ಯಾಕು ಕಾಲು ನೋವ್ತಾ ಇದೆ ಅನಿಸುತ್ತೆ. ಇದೊಂದು ಇಷ್ಟು ಸ್ವಲ್ಪ ಪೂರ್ತಿ ಹೇಳ್ಕೊಡಲ್ಲ, ಸ್ವಲ್ಪ ಮಾಡಿಬಿಟ್ಟು ಹೇಳಿ ಮುಗಿಸ್ತೀನಿ. ಇವಾಗ ಗೊತ್ತಾಗಿದೆ ಅಲ್ವಾ ನಿಮಗೆ ಆಲ್ಮೋಸ್ಟ್ ಬ್ಲೌಸ್ ಯಾವ ಥರ ಮಾಡಬೇಕು ಅಂತ. ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲ ಸ್ಟೂಲ್ಸ್ ಹಾಕ್ಕೊಂಡು ಕೂತ್ಕೋತೀರಾ ಅಂದರೆ ಕೂತ್ಕೊಳ್ಳಿ. ನೋಡಿ, ಇದು ಫಸ್ಟು ಬ್ಯಾಕಿದು, ಇದು ಬ್ಯಾಕಿದು ಕೆಳಗಡೆ ಭಾಗ ಹೊಲ್ಕೋಬೇಕು. ಫಸ್ಟು ಸೆಂಟರ್ ಜಾಯಿಂಟ್ ಮಾಡಬೇಕು. ಈ ಕಡೆ ಎಷ್ಟು ಅಗಲ ಇರುತ್ತೆ ಮಿಕ್ಕಿರೋ ಬಟ್ಟೆ, ಈ ಕಡೆನೂ ಅಷ್ಟು ಮಿಕ್ಕಿರೋ ಬಟ್ಟೆ ನಮಗೆ ಸಿಗುತ್ತೆ. ಇಲ್ಲ ಈ ಕಡೆಯಿಂದ ಅಟ್ಯಾಚ್ ಮಾಡ್ಕೊಂಡು ಬಂದರೆ ಇದು ಉದ್ದ ಆಗಿರುತ್ತೆ, ಇಲ್ಲಿ ಚೇಂಜ್ ಆಗಿರುತ್ತೆ. ಅದಕ್ಕೆ ಈ ಸೆಂಟರ್ ನಮಗೆ ಈಕ್ವಲ್ ಆಗಿರಬೇಕು ಫಸ್ಟು. ಆಯಿತಾ? ನೋಡ್ಕೊಳ್ಳಿ, ಇದು ಈ ಸೆಂಟರು ಎಲ್ಲಪ್ಪ ಒಂದು ಸ್ವಲ್ಪ ಚೇರ್ ತಗೋಬೇಕು. ತುಂಬ ಇದರಿಂದ ಮಾಡಬೇಕು ಅಂತ. ಇದು ನೆಕ್ ಮಾಡುವಾಗ ಕೇರ್ಫುಲ್ಲಾಗಿ ಹೊಲಿಬೇಕು. ನೀವು ಇಷ್ಟು ಸ್ಲೋ ಆಗಿ ಹೊಲಿತೀರಾ ನೆಕ್ಕುಗಳು? ಹೌದು, ಇದಕ್ಕಿಂತ ಸ್ಲೋ ತಮ್ಮದೇ ಒಂದು ಜರ ಇರುತ್ತೆ.
ಮೂಲೆ ಬಂದಿದೆ, ಕಟ್ಟಿಂಗ್ಸ್ ಕೊಡಿ. ನೋಡ್ಕೊಳ್ಳಿ, ಇದು ಫಸ್ಟು ಕೆಳಗಡೆ ಭಾಗ ಹೊಲ್ಕೋಬೇಕು, ಬ್ಯಾಕ್, ಆಮೇಲೆ ಮುಂಭಾಗ ಹೊಲ್ದುಬಿಟ್ಟು ಮೂಲೆ ಏನಾದರೂ ಇದ್ದರೆ ಕಟ್ಟಿಂಗ್ಸ್ ಕೊಟ್ಬಿಟ್ಟು, ಇಲ್ಲ ರೌಂಡ್ ಇದ್ದರೂ ಕಟ್ಟಿಂಗ್ಸ್ ಕೊಟ್ಬಿಟ್ಟು ಯಾಕಪ್ಪ ಬಂದಿರೋದು? ಮುಗ್ದೇ ಹೋಯಿತು, 2 ಕ್ಲಾಸ್ ಮುಗೀತು ನಿಮ್ಮದು. ಏನಕ್ಕೆ ಈ ಥರ ವಿದ್ಯಾ? ಅದಕ್ಕೆ ನೋಡಿ, ನಾನು ಇಷ್ಟೊತ್ತು ಮಾಡಿದ್ದೀನಿ ಕ್ಲಾಸು, ಈಗ ಮತ್ತೆ ಇಷ್ಟೊತ್ತು ಮಾಡೋಕ್ಕಾಗುತ್ತಾ ಕ್ಲಾಸು? ನೀವು ಅಟ್ಲೀಸ್ಟ್ ನೋಡ್ಕೊಳಕ್ಕಾಗುತ್ತಾ? ಸರಿ ಬಿಡಿ, ಇವರು ವೀಡಿಯೋ ಮಾಡ್ಕೋತಾ ಇದ್ದಾರೆ ನೈಟು. ಮಾಮೂಲಿ ಮಿಷಿನಲ್ಲಿ ಎಷ್ಟು ಈಸಿ ಇರಲ್ಲ, ತುಂಬ ಇದಾಗುತ್ತೆ. ಯಾಕಂದರೆ ನನ್ನ ಹತ್ರನೂ ಐತೆ ಮಿಷಿನು. ಅದಕ್ಕೆ ಎಲ್ಲರೂ ಲೋನ್ ಬಜಾಜ್ ಫೈನಾನ್ಸಲ್ಲಿ ಹೋಗಿ ಒಂದೊಂದು ಮಿಷಿನ್ ಆಗಿಬಿಡಿ ಅಷ್ಟೇ. ಒಂದು ವರ್ಷಕ್ಕೆ 1,000 ಅಂದ್ರೂ ಒಂದು 15 ತಿಂಗಳು ಕಟ್ಟಬೇಕಾಗುತ್ತೆ. ಅಷ್ಟು ಡೌನ್ ಪೇಮೆಂಟ್ ಏನಾದರೂ 5,000 ನಾವು ಮಾಡಿದ್ರು. ಹಳೆ ಮಿಷಿನ್ 22, 20. ಹಳೆ ಮಿಷಿನ್ ಇಲ್ಲ ಅಂದವ್ರು ಏನು ಮಾಡೋದು? ಹೊಸದಕ್ಕೆ ಹೋಗಬೇಕು. ಬಜಾಜ್ ಫೈನಾನ್ಸಲ್ಲಿ 3 ವರ್ಷದ ಬರುತ್ತಲ್ಲ, ಅಷ್ಟಾಗ್ಬಿಡಿ. ಅರ್ನಿಂಗ್ ಇದೆ ಮಾಡಿಕೊಡುತ್ತಲ್ಲ. ಜೀನ್ಸ್ ಪ್ಯಾಂಟ್ ಹೊಲಿತೀರಾ, ಹೊಲೀರಿ.
ಹಾಂ ಹೌದು. ಸೆಟ್ ಮಾಡಿಸ್ಕೊಬೇಕು. ಇಲ್ಲ ನೀನು ಅದೇ ಇರುತ್ತೆ ಸೆಟ್ಟಿಂಗ್ ಒಂದು ಮಾಡಿಸ್ಕೊಬೇಕು. ನೋಡಿ ಕಣಪ್ಪ, ಇದು ಮುಗೀತು. ಸ್ಟೋನ್ ಏನಾದರೂ ಬಂದರೆ ಏನೂ ಆಗಲ್ಲ ಈ ಮಿಷಿನಲ್ಲಿ. ಸ್ಟಿಚ್ ಮಾಡ್ತಾರಾ ಫಿಟ್ ಮಾಡ್ಕೋಬೋದಾ ಎಂಬ್ರಾಯ್ಡಿಂಗ್ ಒರಿಜಿನಲ್ ಸ್ಟೋನ್ಸ್ ಇದ್ದರೆ ಕಟ್ಟಾಗುತ್ತೆ. ಈ ಥರ ಮಾಮೂಲಿ ಪ್ಲಾಸ್ಟಿಕ್ದು ಇದು ನೀವು ಹಾಕ್ತಾ ಇದ್ದೀರಲ್ಲ ಕುಂದನ್ ಇದ್ರೆ ಕಟ್ಟಾಗುತ್ತೆ. ನೀಡಲ್ ಪಾಯಿಂಟ್ ಹೋಗುತ್ತೆ. ನೋಡಿ ಇದು ಬ್ಯಾಕ್ ರೆಡಿ ಆಯಿತು, ನಮಗೆ ಫ್ರಂಟ್ ರೆಡಿ ಆಯಿತು. ಮಾಮೂಲಿ ಇವಾಗ ಶೋಲ್ಡರ್ ಫಸ್ಟು. ಇನ್ನೊಂದು ಸ್ವಲ್ಪ ಕೆಲಸ ಐತೆ, ಅದಕ್ಕೆ ರಫ್ ಆಗಿ ತೋರಿಸ್ತಾ ಇದ್ದೀನಿ. ಫಿನಿಶಿಂಗ್ ಮಾಡೋ ಹಂಗಿಲ್ಲ. ಈ ಬ್ಲೌಸ್ಗೆ ಲೇಸ್ ಕೊಡಬೇಕು. ಲೇಸ್ ತಂದಿದ್ದಲ್ಲ ನಾನು, ಲೇಸ್ ಕೊಟ್ಬಿಟ್ಟು ಫಿನಿಶಿಂಗ್ ಮಾಡ್ತೀನಿ. ನೋಡ್ಕೊಳ್ಳಿ, ಇದು ಈಕ್ವಲ್ ಇರಬೇಕು, ಕತ್ ಹತ್ರ ಈಕ್ವಲ್ ಇರಬೇಕು. ಕಂಕ್ಳ ಹತ್ರ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿಬಿಡ್ಬೋದು. ಆಯಿತು. ಈಗ ಸ್ಲೀವ್ಸಲ್ಲಿ ಫಸ್ಟೇ ನಾವು ಶೇಪ್ ಕೊಟ್ಬಿಟ್ಟಿದ್ದೀವಿ. ಇದು ಶೇಪ್ ಕೊಟ್ಟಿರೋದು, ಇದು ಶೇಪ್ ಕೊಟ್ಟಿಲ್ಲ. ಶೇಪ್ ಕೊಟ್ಟಿಲ್ಲ ಅಲ್ವಾ? ಇದು ನೋಡಿ, ಇದು ಬ್ಯಾಕ್ ಸೈಡ್ ಬರುತ್ತೆ ನಮಗೆ. ಇದು ಶೇಪ್ ಕೊಟ್ಟಿಲ್ಲ, ಇದು ಶೇಪ್ ಕೊಟ್ಟಿರೋದು ಮುಂಭಾಗ. ಸೆಂಟರು